ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಂಡ್ ಫ್ಯಾನಲ್ಲಿ ಒಂದು ಟೈಮರ್ ಕೊಟ್ಟಿರ್ತಾರೆ ನೋಡಿ. ಈ ಟೈಮರನ್ನು ಪಂಪಿನ ಸ್ಟಾರ್ಟ್ರಿಗೆ ಯಾವ ರೀತಿ ಫಿಟ್ ಮಾಡ್ಬೋದು ಅಂತ ತಿಳಿದುಕೊಳ್ಳುವ. ಟೈಮರ್ನಲ್ಲಿ ನಿಮಿಷ ಕೊಟ್ಟಿದ್ದಾರೆ 20, 40, 60, 80, 120 ಇದರ ಕೊಟ್ಟಿದ್ದಾರೆ. ಇದನ್ನು ನಾವು ಸೆಟ್ ಮಾಡಿ ನೋಡುವ. ಟೈಮರ್ ರಿಮೂವ್ ಮಾಡಿದ್ದೇನೆ ನೋಡಿ, ಅದು ಈ ರೀತಿ ಇದೆ. ಸ್ವಲ್ಪ ಉದ್ದ ವಯರ್ ತಗೊಂಡು ಒಂದು ಬಾಕ್ಸಿಗೆ ಸೆಟ್ ಮಾಡಿದ್ದೇನೆ. ಇಲ್ಲಿ ನಾವು ಟೈಮ್ ಸೆಟ್ ಮಾಡಿದಾಗ ಇದರ ಒಳಗೆ ನೋಡಿ ಸಣ್ಣ ಮೆಕ್ಯಾನಿಸಮ್ ಈ ಥರ ವರ್ಕ್ ಆಗ್ತಾ ಇರ್ತದೆ. ಇದರಲ್ಲಿ 20 ನಿಮಿಷ, 40, 60, 80 ಮ್ಯಾಕ್ಸಿಮಮ್ ಅಂದರೆ 1 ಗಂಟೆ 20 ನಿಮಿಷ ರನ್ ಮಾಡ್ಬೋದು. ಬನ್ನಿ, ಇದನ್ನು ನಾನು ಟೈಮಿಂಗ್ಸ್ ಯಾವ ರೀತಿ ಸೆಟ್ ಮಾಡಿದೆ ಅಂತ ಹೇಳಿದರೆ, ಈ ಥರ ಮೀಟ್ರ್ ತಗೊಂಡು ಇದರಲ್ಲಿ ಕಂಟಿನ್ಯೂಟಿ ಸೆಟ್ ಮಾಡಬೇಕು. ಆಫ್ ಮಾಡೋದನ್ನು ನಂತರ ಇದಕ್ಕೆ ಮಲ್ಟಿಮೀಟರ್ ಪ್ರೋಬನ್ನು ಸೆಟ್ ಮಾಡಬೇಕು. ನಂತರ ಇದನ್ನು ಈ ರೀತಿ ಆನ್ ಮಾಡಬೇಕು ನೋಡಿ. ಈ ಥರ ಆನ್ ಮಾಡಿದಾಗ ಇಲ್ಲಿ ಸೌಂಡ್ ಬರ್ತದೆ. ಇದು ಆಫ್ ಟೈಮನ್ನು ನಾವು ಗಡಿಯಾರದಲ್ಲಿ ಗಂಟೆ ನೋಡಿ ಸೆಟ್ ಮಾಡಬೇಕು. ಆ ರೀತಿ ನಾನು ಟೈಮಿಂಗ್ಸಲ್ಲಿ ಸೆಟ್ ಮಾಡಿದ್ದೇನೆ. ಬನ್ನಿ, ಇದನ್ನು ನಾವು DOL ಸ್ಟಾರ್ಟ್ರಿಗೆ ಸೆಟ್ ಮಾಡಿ ನೋಡುವ. ನಾವು ಸ್ಟಾರ್ಟರ್ ಓಪನ್ ಮಾಡಿ ನೋಡುವ. DOL ಸ್ಟಾರ್ಟರ್ ನೋಡಿ, ಇಲ್ಲಿ 3 ಪೇಸ್ ಕಾಯಿಲ್ ಕೊಟ್ಟಿದ್ದಾರೆ. ಅಂದರೆ ಇದು 3 ಪೇಸಲ್ಲಿ ವರ್ಕ್ ಆಗ್ತದೆ. ನಮ್ಮ ಈ ಟೈಮರನ್ನು 3 ಪೇಸಲ್ಲಿ ಕೂಡ ಚೆಕ್ ಮಾಡ್ಬೋದು, ಸಿಂಗಲ್ ಪೇಸಲ್ಲಿ ಕೂಡ ಚೆಕ್ ಮಾಡ್ಬೋದು. ನಾವಿವತ್ತು ಸಿಂಗಲ್ ಪೇಸಲ್ಲಿ ಚೆಕ್ ಮಾಡಿ ನೋಡುವ. ಸಿಂಗಲ್ ಪೇಸಲ್ಲಿ ಚೆಕ್ ಮಾಡಬೇಕಾದ್ರೆ ಈ ಕಾಯಿಲನ್ನು ಚೇಂಜ್ ಮಾಡಿದರೆ ಆಯಿತು. ಸಿಂಗಲ್ ಪೇಸ್ ಕಾಯಿಲ್ ಹಾಕಿದರೆ ಆಯಿತು. ಸ್ಟಾರ್ಟರ್ ಕಾಯಿಲ್ ಚೇಂಜ್ ಮಾಡಲಿಕ್ಕೆ ನೋಡಿ, ಒಂದು ಸ್ಕ್ರೂ ಇದೆ, ಇದನ್ನು ಲೂಸ್ ಮಾಡುವ. ಎರಡು ವೈರನ್ನು ರಿಮೂವ್ ಮಾಡು. ಇದರಲ್ಲಿ ಒಂದು ಸಣ್ಣ ಲಾಕ್ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿ ತೆಗೆಯುವ. ಸಿಂಗಲ್ ಪೀಸ್ ಕಾಯಿಲ್ ಸೆಟ್ ಮಾಡುವ. ಕಾಯಿಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಈ ರೀತಿ ಕೂಡ ಸೆಟ್ ಮಾಡ್ಬೋದು, ಈ ರೀತಿ ಕೂಡ ಸೆಟ್ ಮಾಡ್ಬೋದು. ಕಾಯಿಲ್ ಕನೆಕ್ಷನ್ ಮಾಡುವ. ಈ ವೈರು ಇಲ್ಲಿ ಕನೆಕ್ಷನ್ ಮಾಡುವ. ನಂತರ ಪಾಯಿಂಟ್ ಸೆಟ್ಟನ್ನು ಕನೆಕ್ಷನ್ ಮಾಡು. ರಿಲೇಯ ಈ ಬದಿಗೆ ಮತ್ತು ಈ ಬದಿಗೆ ನಾವು ಸಿಂಗಲ್ ಪೀಸ್ ಸಪ್ಲೈ ಕನೆಕ್ಷನ್ ಮಾಡುವ. ಸೆಂಟ್ರ್ ಪೊಸಿಷನ್ನಿಗೆ ಕನೆಕ್ಷನ್ ಮಾಡಲಿಕ್ಕಿಲ್ಲ, ಈ ಬದಿಗೆ ಮತ್ತು ಈ ಬದಿಗೆ. ಅದೇ ರೀತಿ ಇದರ ಔಟ್ಪುಟ್ಟು ಇಲ್ಲಿ ಮತ್ತು ಇಲ್ಲಿ ಔಟ್ಪುಟ್ಟು ತಗೊಳ್ಳುವ. ಟೈಮರ್ ವೈರನ್ನು ನಾವು ಸ್ಟಾರ್ಟ್ರಿಗೆ ಕನೆಕ್ಷನ್ ಮಾಡುವ.
ಕನೆಕ್ಷನ್ ಮಾಡುವಾಗ ನೋಡಿ ಇಲ್ಲಿ ರೆಡ್ ಕಲರ್ ವೈರ್ ಕಾಣಿಸ್ತಿದೆಯಲ್ಲ, ಅದನ್ನು ರಿಮೂವ್ ಮಾಡುವ. ಥರ ರಿಮೂವ್ ಮಾಡಿ ತೆಗೆಯುವ ಅದನ್ನು. ನಂತರ ಇಲ್ಲಿ ಈ ವೈರ್ ಕನೆಕ್ಷನ್ ಮಾಡುವ. ನಂತರ ಇನ್ನೊಂದು ವೈರನ್ನು ಇಲ್ಲಿ ಕನೆಕ್ಷನ್ ಮಾಡುವ ಫಸ್ಟಿಗೆ. ಒಂದು ಇಲ್ಲಿಗೆ ಮತ್ತೊಂದು ಇಲ್ಲಿಗೆ. ಇದರ ಔಟ್ಪುಟ್ಟಿಗೆ ನಾವು ಮೋಟ್ರಿನ ಬದಲು ಬಲ್ಬ್ ಫಿಟ್ ಮಾಡುವ. ಸ್ವಲ್ಪ ನೀಟಾಗಿ ಇಟ್ಟುಕೊಳ್ಳಿ, ಇಲ್ಲಾಂದರೆ ಆನ್ ಮಾಡುವಾಗ ತಡಿಬೋದು. ಒಂದು ಇಲ್ಲಿಗೆ ಕನೆಕ್ಷನ್ ಮಾಡುವ. ಈ ಟೈಮರನ್ನು ಬೋರು, ಕೆರೆ, ಬಾವಿಗಳಲ್ಲಿ ನೀರು ಕಡಿಮೆ ಇರುವ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ಮೋಟ್ರು ಡ್ರೈ ರನ್ ಆಗಿ ಸುಟ್ಟೋಗೋದನ್ನು ತಡಿಬೋದು. ಟೈಮರ್ ಚೆಕ್ ಮಾಡುವ. ನಾನೀಗ ಒಂದು 10 ನಿಮಿಷಕ್ಕೆ ಸೆಟ್ ಮಾಡ್ತೇನೆ. ಅಲ್ಲಿ 0 ಇದು 20 ಇದರ ಮಧ್ಯ ಸೆಟ್ ಮಾಡಿ ಇಡುವ. ನೋಡಿ, ಸ್ಟಾರ್ಟರ್ ಆನ್ ಆಗಿದೆ. ಟೈಮ್ ಚೆಕ್ ಮಾಡುವ. ಹತ್ತು 11 ನಿಮಿಷಕ್ಕೆ ಆಫ್ ಆಗಿದೆ. ನಾವು ಇದೇ ಟೈಮರಲ್ಲಿ ಮೋಟ್ರನ್ನು ಆನ್ ಕೂಡ ಮಾಡ್ಬೋದು. ಇದನ್ನು ವಾಪಸ್ 0 ಪೊಸಿಷನ್ ತರೋದ್ರಿಂದ ಆಫ್ ಮಾಡ್ಬೋದು. ಇದರಲ್ಲಿ ಆನ್ ಆಫ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.